ಸಿದ್ದರಾಮಯ್ಯ ಸರ್ಕಾರದಲ್ಲಿ ರೈತರಿಗಿಲ್ಲ ಪರಿಹಾರ. ಬೀದರ್ನಲ್ಲಿ ಈಶ್ವರ್ ಸಿಂಗ್ ಠಾಕೂರ್ ಆಕ್ರೋಶ. ಬೀದರ್ ಕಾರಂಜಾ ನೀರಾವರಿ ಯೋಜನೆ ಮುಳುಗಡೆ ಸಂತ್ರಸ್ತರಿಗೆ ಸರ್ಕಾರದಿಂದ ವೈಜ್ಞಾನಿಕ ಪರಿಹಾರ ಸಿಗದ ಕಾರಣ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ ಕಾರಂಜಾ ಸಂತ್ರಸ್ತರ ಆರೋಗ್ಯ ಕುರಿತು ಶುಕ್ರವಾರ ಭಾರತೀಯ ಜನತಾ ಪಕ್ಷದ ಸಹ ಪ್ರಭಾರಿಗಳಾದ ಈಶ್ವರ್ ಸಿಂಗ್ ಠಾಕೂರ್ ಅವರು ಬೀದರ್ ಬ್ರಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿ ಚಿಕಿತ್ಸೆ ಪಡೆಯುತ್ತಿರುವ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷ ಚಂದ್ರಶೇಖರ್ ಪಾಟೀಲ, ಹೂಚಕನಹಳ್ಳಿ ರಾಜಪ್ಪ ಕಮಲಾಪುರ ರಾಜಶೇಖರ್ ಅವರನ್ನು ಆರೋಗ್ಯವನ್ನ ವಿಚಾರಿಸಿ ಧೈರ್ಯ ತುಂಬಿದರು. ಜಿಲ್ಲಾಸ್ಪತ್ರೆಯಲ್ಲಿ ತೀವ್ರ ನಿಗಾ ಘಟಕದ ಚಿಕಿತ್ಸೆ ಪಡೆಯುತ್ತಿದ್ದ ರೈತ ನಾಯಕರು ಮಾತನಾಡಿ, ಧೈರ್ಯ ತುಂಬಿದ ಬಳಿಕ ದುಃಖದಲ್ಲಿ ಮುಳುಗಿದ್ದ ರೈತರ ಪರಿವಾರದೊಂದಿಗೆ ಆಸ್ಪತ್ರೆಯಲ್ಲಿ ಸಾಂತ್ವನ ಹೇಳಿ ಸಮಾಧಾನ ಪಡಿಸಿ ಮಾಧ್ಯಮ ಜೊತೆ ಮಾತನಾಡಿ ಸ್ಥಿತಿಯ ಬಗ್ಗೆ ತಿಳಿಸಿದರು. ವರ್ಷಗಳು ಕಳೆದರೂ ಪರಿಹಾರ ಸಿಗದ ರೈತರಿಗೆ ಸರ್ಕಾರ ನಿಗಾ ವಹಿಸಬೇಕು. ಇಲ್ಲಿನ ಉಸ್ತುವಾರಿಗಳು ಕೂಡ ತೀವ್ರ ಗಮನ ಹರಿಸಬೇಕು. ರೈತರು ಇಂದು ದೇಶದ ಬೆನ್ನೆಲುಬು. ಅವರಿಗೆ ಇಂತಹ ಸ್ಥಿತಿಯಾದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಸಮಸ್ಯೆಗಳು ಬರುವುದು ಖಚಿತ. ಕೂಡಲೇ ರಾಜ್ಯ ಸರ್ಕಾರ ಹಾಗೂ ಇಲ್ಲಿನ ಸಚಿವರು, ಅಧಿಕಾರಿಗಳು ರೈತರ ಕೂಗನ್ನು ಕೇಳಿ ಪರಿಹಾರ ನೀಡಬೇಕೆಂದು ಮಾಧ್ಯಮದ ಮುಖಾಂತರ ಮಾತನಾಡಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಸ್ವಾಮಿದಾಸ್ ಕೆಂಪೆನೂರ್ ಹಾಗೂ ಮುಖಂಡರು, ರೈತರು ಅನೇಕರು ಭಾಗಿಯಾಗಿದ್ದರು. ಕ್ಯಾಮರಾ ಪರ್ಸನ್ ಜಾರ್ಜ್ ಜೊತೆ ಪ್ರದೀಪ್ ಕುಮಾರ್ ದಾದನೂರ್, ಟಿವಿ ನ್ಯೂಸ್ ಕನ್ನಡ, ಬೀದರ್. ಈಗಾಗಲೇ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಕಾರಂಜಾ ಸಂತ್ರಸ್ತರು ಏನು ಜೀವನ ಮರಣ ಮಧ್ಯೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಏನು ಪಡಿತಾ ಇದ್ದಾರೆ, ಅವರನ್ನು ಇವತ್ತು ನಾವು ಬಂದು ಭೇಟಿ ಮಾಡಿದ್ದೇವೆ. ಭೇಟಿ ಮಾಡಿ ಅವರ ಆರೋಗ್ಯವನ್ನು ಕೂಡ ವಿಚಾರಿಸುವಂಥದ್ದಾಗಿದೆ. ಇಲ್ಲಿನ ಡಾಕ್ಟರ್ಸ್ ಕೂಡ ಒಳ್ಳೆಯ ರೀತಿಯಿಂದ ಚಿಕಿತ್ಸೆಯನ್ನು ಕೊಡುವಂಥ ಕೆಲಸವನ್ನು ಅವರು ಕೂಡ ಮಾಡ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಪರಿವಾರಗಳಿಗೆ ಭೇಟಿ ಮಾಡಲಿಕ್ಕೆ ತೊಂದರೆ ಆಗ್ತಾ ಇದೆ ಅಂಥೇಳಿ ಕುಟುಂಬದ ಗೋಳಿದೆ. ಅದಕ್ಕಾಗಿಯೇ ನಾವು ಪೊಲೀಸ್ ಅಧಿಕಾರಿಗಳನ್ನು ಮತ್ತು ಆಸ್ಪತ್ರೆಯ ಅಧಿಕಾರಿಗಳನ್ನು ನಾವು ಹೇಳಿದ್ದೇವೆ. ಪರಿವಾರದ ಕುಟುಂಬದವರನ್ನು ಅವ್ರಿಗೆ ಭೇಟಿ ಮಾಡಲಿಕ್ಕೆ ಹಂತವಾಗಿ ಸಿಂಗಲ್ ಆಗಿ ಭೇಟಿ ಮಾಡಲಿಕ್ಕೆ ಅವಕಾಶವನ್ನು ಮಾಡಿ ಕೊಡಬೇಕು ಅನ್ನುವಂಥ ಮಾತನ್ನು ಹೇಳಿದರೆ ಅವರು ಕೂಡ ಒಪ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ನನಗನ್ನಿಸ್ತದೆ, ರಾಜ್ಯದ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ರೈತರ ಬಗ್ಗೆ ಕಾಳಜಿ ಇಲ್ಲ ಅಂಥೇಳಿ ನನಗೆ ಅನ್ನಿಸ್ತಾ ಇದೆ. ಸುಮಾರು 2.5 ವರ್ಷದಿಂದ ರೈತರು ತಮ್ಮ ಗೋಳನ್ನು, ತನ್ನ ಭೂಮಿಯನ್ನು ಒಂದು ಕಾರಂಜಾ ಜಲಾಶಯಕ್ಕಾಗಿ ಧಾರೆ ಎರೆದು ಇವತ್ತು ನಿರಾಶ್ರಿತರ ರೀತಿಯಲ್ಲಿ 2.5 ವರ್ಷಗಳಿಂದ ಹೋರಾಟವನ್ನು ಮಾಡ್ತಾ ಇರೋದು ಸರ್ಕಾರದ ಗಮನಕ್ಕೆ ಬರ್ತಾ ಇಲ್ಲ ಅಂಥೇಳಿ ನನಗೆ ಅನ್ನಿಸ್ತಾ ಇದೆ. ಅದಕ್ಕಾಗಿಯೇ ರೋಷಿ ಹೋರಾಟವನ್ನು ಮಾಡಿ ಅನ್ನ ತುತ್ತುಗಳಿಗೆ ಹೈರಾಣಾಗದಂಥ ರೈತರು ಇವತ್ತು ಈ ಸ್ಥಿತಿಗೆ ಬಂದಂತಹ ಸನ್ನಿವೇಶಗಳು ನಿರ್ಮಾಣ ಆಗಿದೆ. ಬಹುಶಃ ಈ ತನ್ನ ಜೀವವನ್ನೇ ಅಂದರೆ ನಮ್ಮ ಭೂಮಿಯನ್ನು ಕೊಟ್ಟು ಇವತ್ತು ಬದುಕಲಿಕ್ಕೆ ನಮಗೆ ಅವಕಾಶ ಇಲ್ಲ, ಇವತ್ತು ನಮ್ಮ ಜೀವನನೇ ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ರೈತರು ತೀರ್ಮಾನ ಮಾಡಿ ಈ ರೀತಿ ಬಂದಿದ್ದು ಇದು ಅತ್ಯಂತ ನೋವಿನ ವಿಷಯವಾಗಿದೆ. ಅದಕ್ಕೆ ಇಂತಹ ಒಂದು ಸರ್ಕಾರ ಯಾವ ರೈತರು ತಮ್ಮ ಜಮೀನನ್ನು ಈ ಜಿಲ್ಲೆಯ ಅಭಿವೃದ್ಧಿಗಾಗಿ ಡ್ಯಾಮ್ಗೋಸ್ಕರ ಕೊಟ್ಟಿದ್ದಾರೆ, 2 ವರ್ಷಗಳಿಂದ ಗೋಳನ್ನು ಹೇಳ್ತಾ ಇದ್ದಾರೆ, ಆದರೂ ಕೂಡ ಇವತ್ತು ಸರ್ಕಾರ ನಿರ್ಲಕ್ಷ್ಯ ವಹಿಸ್ತಾ ಇರೋದು ತುಂಬ ಇದು ಖಂಡನೀಯ. ಅದಕ್ಕೆ ಈಗ ಮುಖ್ಯಮಂತ್ರಿಗಳಲ್ಲಿ ನಾನು ವಿನಂತಿ ಮಾಡ್ಕೋತೇನೆ, ಉಸ್ತುವಾರಿ ಸಚಿವರಲ್ಲಿ ವಿನಂತಿ ಮಾಡ್ಕೋತೇನೆ, ಈಗಲಾದರೂ ರೈತರ ಸಮಸ್ಯೆ ಏನಿದೆ, ರೈತರು ತನ್ನ ಭೂಮಿಯನ್ನು ಕಳ್ಕೊಂಡು ನಿರಾಶ್ರಿತರಾಗಿದ್ದಾರೆ, ಅವರಿಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮಾಡಬೇಕು. ಇಲ್ಲದೆ ಮುಂದಿನ ಯಾವುದೇ ಅನಾಹುತಗಳಾಗಿದ್ರೆ ನೇರ ಸರ್ಕಾರ ಹೊಣೆ ಆಗ್ತದೆ ಅನ್ನುವಂಥ ಎಚ್ಚರಿಕೆನ ಈ ಸಂದರ್ಭದಲ್ಲಿ ಕೊಳ್ಳಿಕ್ಕೆ ಬಯಸ್ತೇನೆ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮರಾಬಾದ್.